ಚುನಾವಣೆ ಹತ್ರ ಬರ್ತಾ ಇದೆ. ಆದ್ರೆ BL ಸಂತೋಷ್ ಹಾಗೆ BY ವಿಜೇಂದ್ರ ನಡುವಿನ ಗುದ್ದಾಟವನ್ನ ಪರೋಕ್ಷವಾಗಿ ಪ್ರಸ್ತಾಪ ಮಾಡಿದ್ದಾರೆ ಜನಾರ್ದನ್ ರೆಡ್ಡಿ ಅವರು. ಪರೋಕ್ಷವಾಗಿ ಇವರಿಬ್ಬರ ನಡುವಿನ ಗುದ್ದಾಟವನ್ನ ಪ್ರಸ್ತಾವನೆಯನ್ನ ಮಾಡಿರುವಂತದ್ದು ಜನಾರ್ದನ್ ರೆಡ್ಡಿ ಅವರು. ಈಗಾಗಲೇ ನೋಡ್ತಾ ಇದ್ವಿ, ಬಿಜೆಪಿ ಶತಾಯಗತಾಯ ಲೋಕಸಭಾ ಎಲೆಕ್ಷನ್ ಅನ್ನ ಗೆಲ್ಲುವಂತ ನಿಟ್ಟಿನಲ್ಲಿ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ. ಇದರ ನಡುವೆ ಈಗ ಜನಾರ್ದನ್ ರೆಡ್ಡಿ ಒಂದು ಬಾಂಬ್ ಅನ್ನ ಸಿಡಿಸಿದ್ದಾರೆ. ಚುನಾವಣೆಯಲ್ಲಿ ಸೋತ್ರೆ ಕಾಯಿ ಹೊಡಿತಾರೆ, ಜವಾಬ್ದಾರಿಯನ್ನ ತೆಗೆದುಕೊಂಡವರ ಮೇಲೆ ಕಾಯಿ ಹೊಡಿತಾರೆ. ಕೊಪ್ಪಳದಲ್ಲಿ ಗಂಗಾವತಿ ಶಾಸಕ ಜನಾರ್ದನ್ ರೆಡ್ಡಿ ಹೇಳಿಕೆ ಇದು. ಇಬ್ಬರ ಜಗಳ ತಂದು ನನ್ನ ತಲೆಗೆ ಕಟ್ಟೋದು ಸರಿ ಅಲ್ಲ ಅಂತ ಮತ್ತೆ ಬಿಜೆಪಿ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ ಜನಾರ್ದನ್ ರೆಡ್ಡಿ ಅವರು. ಈಗಾಗಲೇ ಗಮನಿಸ್ತಾ ಇದ್ವಿ, ಮೊನ್ನೆ ನಡೆದಂತ ರಾಜ್ಯಸಭಾ ಎಲೆಕ್ಷನ್ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ ಪರವಾಗಿ ವೋಟನ್ನ ಹಾಕಿದ್ರು ಜನಾರ್ದನ್ ರೆಡ್ಡಿ. ಎಲ್ಲೊಂದ್ ಕಡೆ ಲೋಕಸಭಾ ಎಲೆಕ್ಷನ್ ಸಂದರ್ಭದಲ್ಲಿ ಬಿಜೆಪಿಗೆ ಬರ್ತಾರೆ ಎನ್ನುವಂತ ನಿರೀಕ್ಷೆ ಕೂಡ ಇರುವಂತದ್ದು. ಬಿಜೆಪಿಗೆ ಸಪೋರ್ಟ್ ಮಾಡ್ತೀನಿ, ಮೋದಿ ಅವರು ಗೆಲ್ಲಬೇಕು ಎನ್ನುವಂತ ಮಾತುಗಳನ್ನು ಕೂಡ ಆಡಿದ್ರು. ಆದ್ರೆ ಏಕಾಏಕಿ ಮೊನ್ನೆ ರಾಜ್ಯಸಭಾ ಎಲೆಕ್ಷನ್ ಸಂದರ್ಭದಲ್ಲಿ ಕಾಂಗ್ರೆಸ್ ಪರ ಮತವನ್ನ ಚಲಾವಣೆ ಮಾಡಿದ್ರು. ಅದಾದ ನಂತರ ಈಗ ಮತ್ತೆ BY ವಿಜೇಂದ್ರ ಹಾಗೆ BL ಸಂತೋಷ್ ವಿರುದ್ಧ ಹರಿಹಾಯ್ದಿದ್ದಾರೆ. ಪರೋಕ್ಷವಾಗಿ